ನಾನು ಅಂಕಲ್ನ ಮನೆ ತೋರಿಸ್ತೇನೆ. ಉಡುಪಿಯಲ್ಲಿ ಅವರಿಗೊಂದು ಮನೆ ಉಂಟು. ಸ್ಟೀಲ್ದು ಟಿಫಿನ್ ನೋಡಿ ಎಷ್ಟು ಚಂದ. ಈಗ ಮಸಾಲ ಹುಡಿ ಸಹ ಹೇಳುದು, ನಾವು ಎಂತ ಮಸಾಲ ಹುಡಿ ತಗೊಳ್ತೇವಲ್ಲ ಅದಕ್ಕೆ ರಾಶಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕ್ತಾರೆ. ನಾನು ಉಪ್ಪು 2 ತಗೊಂಡೆ. ಕ್ರಿಸ್ಪಿ ಇದೊಂದು ತಗೊಳ್ತೇನೆ ನಾನು. ಸೀಸನ್ ಒಂದಕ್ಕೆ ಲಿಡ್ ಉಂಡೆ. ನೆನೆಸ್ಬೇಕು ಇವಳ ಅಪ್ಪ ಹೋಗುದು. ಇಲ್ಲಿ ಬಂದ್ರೆ ಹೆಂಗಸರಿಗೆ ಹಬ್ಬ ಹಬ್ಬ. ಮಾರ್ಕೆಟ್ ಉಡುಪಿ ಮಾರ್ಕೆಟ್ 12.4 kg ಬಂತು ಅಂಕಲ್. ಇದು ಗೋಣಿ ಫುಲ್ ತೆಂಗಿನಕಾಯಿಗೆ. ಇದು ಉಡುಪಿದು ಮೇನ್ ದ್ವಾರ. ಮಾಡು ಡೆಬೋರಾ ರೆಡಿ ಆಗಿದ್ದಾಳೆ ಶಾಲೆಗೆ ಹೋಗ್ಲಿಕ್ಕೆ. ಶಾಲೆ ಅಲ್ಲ ಸಾರಿ, ಕಾಲೇಜಿಗೆ ಹೋಗ್ಲಿಕ್ಕೆ. ಅವಳು ನಿನ್ನೆ ಮಳೆಗೆ ರಜೆ ಸಿಗ್ತದೆ ಅಂತ ನೆನ್ಸಿದ್ದು. ರಜೆ ಇಲ್ಲ, ರಜೆ ಕ್ಯಾನ್ಸಲ್ ಮಾಡಿದ್ರು. ಸೊ ಅವಳನ್ನೀಗ ಶಾಲೆಗೆ ಬಿಡ್ಲಿಕ್ಕೆ ಹೋಗುದು, ಕಾಲೇಜಿಗೆ. ಇದು ಡೆಬೋರಾನ ಕಾಲೇಜ್. ಬಾಯ್ ಬಾಯ್. ಸರಿಗೋದಿಲ್ಲ ಡೆಬೋರಾ ಹೆಚ್ಚಿನ ತಿನ್ನೋಡು ಲೆಕ್ಕಂಡೆ. ಬಾಯ್ ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಓ ಡಾಡಾನ ಹೋಗ್ತಿದ್ದೆ. ಬಾಯ್ ಡೆಬೋರಾ. ಕೆಲ್ಸಕ್ಕೆ ಕಾಯುದಲ್ಲ, ತುಂಬಾ ಜನ ಕಾಯ್ತಾ ಇದ್ದಾರೆ ಕೆಲ್ಸಕ್ಕೆ. ಓ ಇಲ್ಲಿ ಸಹ ಇದ್ದಾರೆ, ಆಚೆ ಸಹ ಇದ್ದಾರೆ. ನೋಡಿ ಇವರೀಗ ಒಳ್ಳೆ ಶೇಲೆ ಮಾಡ್ತಿದ್ದಾರೆ. ಈಗ ಕೈ ಬಿಡ್ತಾರೆ. ಮಾಡು ಪುನಃ ಮಾಡು. ಮಾಡು ಅಂತ ಹೇಳುದು. ಹಾಗೆ ಶೇಲೆ ಮಾಡಿದ್ರೆ ಖುಷಿ. ಖುಷಿ. ಮಾಡು ಮುಗಿಯಿಲ್ಲ, ಮಾಡು ಮಾರೆ. ಮಾಡು ಸುಮ್ಮನೆ ಕುತ್ಕೊಳ್ಳಿಕ್ಕೆಲ್ಲ ಮಾಡಿಕೊಂಡೇ ಇರ್ಬೇಕಾಗಿ. ಮಸಾಜರ್ ಅಂಕಲ್ ಮಸಾಜರ್. ಇನ್ನೊಬ್ಬ ಇದ್ದಾನೆ, ಚಿಕ್ಕದಾದ್ರೂ ಬೊಬ್ಬೆ ನೋಡಿ ಅಂತೆ. ಚಿಕ್ಕದಾದ್ರೂ ಬೊಬ್ಬೆ ಭಯಂಕರ. ಅವನಿಗೊಂದು ಚೇರ್ ಸೆಟ್ಟಿದ್ದಾರೆ ಹಾಸನದಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಸ್ಪೆಷಲ್ ಆಗಿ ಪುಂಡಿ ಮಾಡಿದ್ದಾರೆ ಇವತ್ತು. ಪುಂಡಿ, ಚಟ್ನಿ, ಚಾ. ಫೇವರೆಟ್. ಇದು ದೊಡ್ಡ ಆಡಿಟೋರಿಯಂ, ಬಾಸಿಲ್ ಮಿಷನ್ ಆಡಿಟೋರಿಯಂ. ಇದು ಬಾಸಿಲ್ ಮಿಷನ್ ಚರ್ಚ್ ಭಾರಿ ಚಂದ ಮನೆ. ಇದು CSI ಚರ್ಚ್, ಚರ್ಚ್ ಆಫ್ ಸೌತ್ ಇಂಡಿಯಾದು ಚರ್ಚ್. ಹಾಗೂ ಇದು ಬೋರ್ಡಿಂಗ್ ಹೋಮ್, ನಮ್ಮ ಕಮ್ಯುನಿಟಿದು ಬೋರ್ಡಿಂಗ್ ಹೋಮ್. ಇದು ಬಾಯ್ಸ್ ಬೋರ್ಡಿಂಗ್ ಹೋಮ್. ಇದು ಎಂಟ್ರೆನ್ಸ್. ಇದು ಉಡುಪಿದು ಮೇನ್ ದ್ವಾರ. ಗ್ರೀನರಿ ಇದ್ದ ಕೂಡಲೇ ಒಂದು ಬೇರೆ ರೀತಿಯ ಲುಕ್ ಅಲ್ಲ ರೋಡಿಗೆ. ವೈಪರ್ ಬ್ಲೇಡ್ ಚೇಂಜ್ ಮಾಡಲಿಕ್ಕೆ ಬಂದಿದ್ದೇವೆ, ಕಾರ್ದು ವೈಪರ್ ಬ್ಲೇಡ್. ಸೊ ಇಲ್ಲಿ ಒಂದು ಶಾಪ್ ಇತ್ತು, ಇಲ್ಲಿ ಬಂದೇವೆ. ವೈಪರ್ ಬ್ಲೇಡ್ ಹೆಚ್ಚು ಕ್ಲೀನ್ ಆಗ್ತಿಲ್ಲ. ಸೊ ಇದು ಒರಿಜಿನಲ್ ಇದರದೇ ವೈಪರ್ ಬ್ಲೇಡ್ ಅಷ್ಟು ಒಳ್ಳೆ ಅಲ್ಲ. ಸೊ ಸ್ವಲ್ಪ ಒಳ್ಳೆ ಬ್ರ್ಯಾಂಡೆಡ್ ಹಾಕುವ ಅಂತೇಳಿ ಬಂದಿದ್ದೇವೆ. ಇದು ಉಡುಪಿದು ಮಚ್ಲಿ ರೆಸ್ಟೋರೆಂಟ್. ಮ್ಯಾಂಗ್ಳೂರಲ್ಲಿ ಉಂಟಲ್ಲ ಫೇಮಸ್ ಮಚ್ಲಿ, ಇದು ಉಡುಪಿದು. ಅವರದೇ ಬ್ರಾಂಚ್ ನೋಡು ಲೋಗೋ. ಓ ಹೌದಲ್ಲ. ಮಾರ್ಕೆಟ್ ಉಡುಪಿ ಮಾರ್ಕೆಟ್. ತ್ರಿವೇಣಿ ಹೋಟೆಲ್ ಉಡುಪಿದು ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಇದು. ತ್ರಿವೇಣಿ ಮಸಾಲ ದೋಸೆ ಬಾರಿ ಒಳ್ಳೆ ಆಗ್ತದಂತೆ. ಹೌದಾ? ಮುಂಚೆ ಬಂದಿದ್ದೆ, ಅವರಿಗೆ ಒಳ್ಳೆ ಗೊತ್ತು. ಅವರು ಮಸಾಲೆ ಬರುವಾಗ ತಿನ್ನೋಣ, ಪಾರ್ಕಿಂಗ್ ಹಾಕಿ. ಅವ್ರದ್ದು ಮಸಾಲ ದೋಸೆ ಫೇವ್ರೇಟ್. ನಾಲ್ದು ನೀರು ಬಂದು ಮರ ಹೇಳುವಾಗ ತೆಂಗಿನಕಾಯಿ ಹಾಗೂ ತೆಂಗಿನ ಎಣ್ಣೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಅಂಕಲ್ಗೆ ತೆಂಗಿನಕಾಯಿ ಬೇಕಂತ. ಫುಲ್ ಗೋಡೌನ್.
ಇನ್ನು ಹಿಂದೆ ಹೋಗುವಾಗ ವುಡ್ ಪ್ರೆಸ್ಡ್ ಎಣ್ಣೆ ಬೇಕು, ಕೊಕೊನಟ್ ಆಯಿಲ್. ಸೊ ಅದಕ್ಕೆ ಇಲ್ಲಿ ಬಂದಿದ್ದೇನೆ. ಮೊನ್ನೆ ಮ್ಯಾಂಗ್ಳೂರಲ್ಲಿ ತಗೊಂಡದ್ದು 425 ಪರ್ ಲೀಟರ್ ಪರಿಶುದ್ಧಲ್ಲಿ. ಇಲ್ಲಿ 350 ಪರ್ ಲೀಟರ್. ವುಡ್ ಪ್ರೆಸ್ಟೇ, ಸ್ವಲ್ಪ ಕಮ್ಮಿ. ಅವರು ಹೇಳೋದು ಹೀಟ್ ಮಾಡೋದಾದರೆ ಕಬ್ಬಿಣ ಗಾಣದು ಮಾಡಿದ್ದು ತಗೊಂಡ್ರೆ ಒಳ್ಳೆ, ಅದಕ್ಕೆ 330 ಕಬ್ಬಿಣ ಗಾಣದು ತೆಂಗಿನೆಣ್ಣೆಗೆ. ವುಡ್ ಪ್ರೆಸ್ಟಿಗೆ 350. ಆದರೆ ನಾವು ಕುಕ್ ಮಾಡ್ತೇವಲ್ಲ, ಎಣ್ಣೆ ಬಿಸಿ ಮಾಡ್ತೇವಲ್ಲ, ಆಗ ಸೇಮೇ ಆಗ್ತದೆ. ಈಗ ನಾವು ಡೈರೆಕ್ಟ್ ಎಣ್ಣೆ ಯೂಸ್ ಮಾಡೋದಾದರೆ ವುಡ್ ಪ್ರೆಸ್ಟ್ ಒಳ್ಳೆ, ಕುಕ್ಕಿಂಗ್ ಮಾಡೋದಾದರೆ ಕಬ್ಬಿಣ ಪ್ರೆಸ್ ಯೂಸ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. 12.4 kg ಬಂತು ಅಂಕಲ್ದು ಇದು ಗೋಣಿ ಫುಲ್ ತೆಂಗಿನಕಾಯಿಗೆ. ಎಷ್ಟು ಅಂತೇಳಿ ನೋಡುವ. 854 12 kg ಒಂದು ಗೋಣಿ ಫುಲ್ ತೆಂಗಿನಕಾಯಿಗೆ. ಬ್ಯಾಚ್ ಅಲ್ಲ ಇದು? ಹೊಸ ಬ್ಯಾಚ್, ವಾರ ಬ್ಯಾಚ್. ಓಕೆ, ನಾನು ವುಡ್ ಪ್ರೆಸ್ಟ್ 2 ತಗೊಂಡೆ, ಒಂದಕ್ಕೆ 350 ಅಲ್ಲ, 350. ಹಾಗೆ ಒಂದು ಲಿಕ್ವಿಡ್ ಬೆಲ್ಲ ತಗೊಂಡೆ, ಬೆಲ್ಲ ದೋಸೆಗೆಲ್ಲ ಹಾಕಿ ತಿನ್ನಲಿಕ್ಕೆ. ಇದಕ್ಕೆ 110 ಅಲ್ಲ, 110. ಎಷ್ಟು ದಿನ ಇಡ್ಬೋದು ಇದು? 7 months ಇಡ್ಬೋದಲ್ಲ. ಇದೊಂದು ಕೊಡಿ ಆಯ್ತು. ನನ್ನದಿಷ್ಟು ಶಾಪಿಂಗ್ ಆಯಿತು. 700 ಮತ್ತು 810 ಅಲ್ಲ. 3 kg ತೆಂಗಿನಕಾಯಿ ಬೇಕಂತೆ. ಸೊ 3 kg ತೆಂಗಿನಕಾಯಿ. 1 kgಯಲ್ಲಿ ಆಲ್ಮೋಸ್ಟ್ 3-4 ಬರ್ತದೆ. ಇಲ್ಲ, 2 kgಯಲ್ಲಿ 4. ಜಾಸ್ತಿ ಬರ್ತದೆ. ಹೌದಾ? ಕೆಜಿಗೆ ಎಷ್ಟು? 70ಯಾ? ಡೈಲಿ ರೇಟ್ ಅದು. 55 ರೂಪಾಯಿ ಇತ್ತು, ಈಗ ಜಾಸ್ತಿ ಆಗಿದಾ? 3 kgಯಲ್ಲಿ 1 2 3 4 5 6 7 8 9 ಬಂತು. ಬಂದು ಶಾಪಿಂಗ್ ಮಾಡಿದ್ದು ಚಕ್ಕುಲಿ, ಅವಳ ಫೇವ್ರೇಟ್. ನಾ ಚಕ್ಕುಲಿ ಇಡಿ ಈಗ ತಿನ್ಲಿಕ್ಕೆಲ್ಲ. ಓಕೆ, ಅಂಗಡಿದು ಹೆಸರು ಆಯ್ತಾ? ಬರುದಾದ್ರೆ ಬರ್ಬೋದು. ಒಳ್ಳೆ ಪ್ರೈಸ್ಗೆ ತೆಂಗಿನಕಾಯಿ ಹಾಗೂ ತೆಂಗಿನಕಾಯಿ ಎಣ್ಣೆ ಕೊಡ್ತಾರೆ. ಥ್ಯಾಂಕ್ ಯು. ಮಕ್ಕಳಿಗೆ ಶಾಲೆ ಬಿಟ್ಟಿದೆ. ಊಟದ ಬ್ರೇಕ್. ಅಷ್ಟು ಕಾವಲಿ ತಗೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ ಒಂದು ಬೇಕು, ನನ್ನ ಅಕ್ಕನಿಗೊಂದು ಬೇಕು, ಮಮ್ಮಿಗೆ ಸಹ ಒಂದು ಬೇಕು. ಪಾತ್ರೆ ಎಲ್ಲ ಕಡೆ ಪಾತ್ರೆ. ಗ್ರಿಲ್ ಮಾಡುವಂತ. ಇದ್ರಲ್ಲಿ ನೀರು ದೋಸೆ ಮಾಡ್ಬೋದು. ಹೊರಗೆ ಬರುದಿಲ್ಲ ಅಂದೆ ಒಂದು ಮಲ್ಲ. ಅವು ಕಾವಲಿ, ಸೀಸನ್ಡ್ ಕಾವಲಿಗೆ ಇದು ಒಂದು, ಇದೊಂದು ತಗೊಳ್ತೇನೆ ನಾನು. ಸೀಸನ್ಡ್ ಒಂದಕ್ಕೆ ಲಿಡ್ ಉಂಡೆ. ಲಿಡ್ಲ ಕೊಡಿ. ರಾಶಿ ಥರದ ಪಾತ್ರೆ ಉಂಟು, ಭಾರಿ ಚಂದ ಡಿಸೈನ್. ಇಲ್ಲಿ ಬಂದರೆ ಹೆಂಗಸರಿಗೆ ಹಬ್ಬ. ಯಾರದು ಸ್ಟ್ರಾ ಬಂದದ್ದು ಗ್ಲಾಸ್ ಎಲ್ಲಿಂದ ಅದು ಕೇಳ್ತಿದ್ರಿ. ನಾನು ಆನ್ಲೈನ್ ತರಿಸಿದ್ದು, ಅದು ಎಲ್ಲಿ ಸಹ ಸಿಗ್ತದೆ ಆಯಿತಾ ನೋಡಿ. ಸ್ಟ್ರಾ ಬಂದದ್ದು ಗ್ಲಾಸ್. ಒಂದು ಡಿಸ್ಅಡ್ವಾಂಟೇಜ್, ಕ್ಲೀನಿಂಗ್ ಮಾಡಲಿಕ್ಕೆ ಭಾರಿ ಕಷ್ಟ ಆಯಿತಾ. ಸೊ ತಗೊಳ್ಳೋದಾದ್ರೆ ನೆನೆಸಿ ತಗೊಳ್ಳಿ. ಸ್ಟೀಲ್ದು ಟಿಫಿನ್ ನೋಡಿ ಎಷ್ಟು ಚಂದ. ಒಂದು ಓಪನ್ ಮಾಡ್ಲಿಲ್ಲ. ರಾಜವಂಶದ ವನಸ್ಮಲ್ಪುಲ ಕಾವು. ಬ್ಯೂಟಿಫುಲ್. ಒಂದು ಮಿತ್ತದ ಇಂಕ ನಾನೊಂದು ಸ್ಪೇರ್ ಬೋರ್ಡ್. ಓಕೆ, ಬಂಗಾರದ ವೆರಿ ನೈಸ್. ಮಸ್ತ್ ಲೈಟ್ ಉಂಟು ಮಾತ್ರ. ಅದೇ ನನಗೊಂದು ಟಿಫಿನ್ ತಗೊಂಡಿದ್ದೆ 390. ಓಪನ್ ಬಂದದ್ದು ಹೀಗೆ ಪಾರ್ಟಿಷನ್ ಬಂದದ್ದು ಚಂದ ಉಂಟು. 390 ಇದಕ್ಕೆ. ಲಿಡ್ ಬರ್ತದೆ ಕಾಪರ್ದು. ಅವು ಎಲ್ಲೆ ಉಂಟು ಚೂರು ಮಲ್ಲ ಓಡು. ಇದು ಆಸೆ ಉಂಟು ತಗೊಂಡು ಹೋಗ್ಲಿಕ್ಕೆ. ಇದಕ್ಕೆ 5,500. ಆದರೆ ಪ್ರಾಬ್ಲಮ್ ತುಂಬ ಹೆವಿ. ಒಂದು 5 kg ಬರ್ತದೆ, ಕೊಂಡೋಗ್ಲಿಕ್ಕೆ ಭಾರಿ ಕಷ್ಟ. ಮಲ್ಪುಲಿ ಇದರಲ್ಲಿ ಬಾಜಿ ಎಲ್ಲ ಮಾಡ್ಬೋದು. ಇದು ಒಳಗೆ ಸಹ ಕಾಪರ. ಕಲೆ ಅಂದರೆ ಕೋಟಿಂಗ್ ಹಾಕಿದ, ಫುಲ್ ಕಾಪರ್ ಅಲ್ಲ. ಡೈರೆಕ್ಟ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ? ಹಾಗಾದ್ರೆ ಬೇಡ ನನಗೆ. ಇದ್ರ ಹಾಗೆ ಕಾಪರ್ ಅದು ಡೈರೆಕ್ಟ್ ನಿಮಗೆ ಬಿಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲವಾ? ಓ,
ಕಾಪರ್ ವೆಸಲ್ಸ್ಗೆ ಕಲಾಯಿ ಹಾಕ್ತಾರೆ ಆಯ್ತು, ಅದು 6 ತಿಂಗಳಿಗೊಮ್ಮೆ ಹಾಕಲೇಬೇಕು. ಕುಕ್ ಮಾಡುವಾಗೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ಬೇಗನೆ ಹಾಕಬೇಕು, ಅದು ಹಾಕೋದಿಲ್ಲದ್ರೆ ಫುಡ್ ಪಾಯ್ಸನ್ ಆಗ್ತದೆ. ಸೊ ಅದರಿಂದ ನಾನು ತಗೊಳ್ಳಿಲ್ಲ. ಇನ್ನು ಕಲಾಯಿ ಹಾಕಿ ನಾನು ಇಂಡಿಯಾಗೆ ಬರಬೇಕಾಗುವುದು. ಸ್ನ್ಯಾಕ್ ಬ್ರೇಕ್ ಆಗ್ತಾ ಉಂಟು. ಸ್ನ್ಯಾಕ್ ಬ್ರೇಕ್ ಗಾಡಿ ನಿಂತಿದೆ, ಎಂತ ಅಂತೇಳಿ ಇಲ್ಲ. ಸೊ ಅಂಕಲ್ ಹೋಗಿದ್ದಾರೆ ಕೇಳಲಿಕ್ಕೆ ಎಂತ ಅಂತೇಳಿ. ಅಂಕಲ್ ಹಿಂದೆ ನೋಡಿ ಗಾಡಿ. ಐರಿಸ್ ಆಂಟಿ ಒಂದು ಕೆಲವು ಮಸಾಲಾಸ್ ಎಲ್ಲ ಮಾಡಿ ಮಾರ್ತಾರೆ ಮನೆಯಲ್ಲೇ. ಅವರು ತುಂಬ ಆರ್ಗ್ಯಾನಿಕ್ ರೀತಿಯಲ್ಲಿ ಎಲ್ಲ ಫ್ರೈ ಎಲ್ಲ ಮಾಡಿ ತುಂಬ ಹೈಜೀನ್ ರೀತಿಯಲ್ಲಿ ಮಸಾಲೆ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ. ಯಾರಿಗೆಲ್ಲ ಬೇಕು ಅವರನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ನೀವು ಮಸಾಲಾಸ್ ತೊಗೊಳ್ಬೋದು. ನಾನು ಹೇಳ್ತೇನೆ ಎಂತೆಲ್ಲ ಮಸಾಲ ಅವರ ಹತ್ರ ಈಗ ಉಂಟು ಅಂತೇಳಿ ಆಂಟಿ. ಸೊ ಇಷ್ಟೆಲ್ಲ ಮಸಾಲಾಸ್ ಉಂಟು. ಇದು ಬಿರಿಯಾನಿ ಮಸಾಲ ನಾನು ಟ್ರೈ ಮಾಡಿದ್ದೇನೆ, ತುಂಬ ಒಳ್ಳೆ ಉಂಟು. ಗೀ ರೋಸ್ಟ್ ಮಸಾಲ ಉಂಟು, ಫಿಶ್ ಮಸಾಲ ಉಂಟು, ಚಿಕನ್ ಮಸಾಲ ಉಂಟು, ಮಟನ್ ಮಸಾಲ ಉಂಟು, ಸಾಂಬಾರ್ ಮಸಾಲ ಉಂಟು ಹಾಗೂ ಪೋಕ್ ಮಸಾಲ ಉಂಟು. ಸೊ ಯಾವುದು ಬೇಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇಲ್ಲದೆ ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತೇನೆ, ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿ ಅವರನ್ನು ಈ ಮಸಾಲಾಸನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ತುಂಬ ರೀಸನೇಬಲ್ ಆಯಿತಾ, ವೆರಿ ರೀಸನೇಬಲ್ ರೇಟ್ಸ್ ಅಂತ ಹೇಳಿದ್ರೆ ಬೇಡ, ತುಂಬ ರೀಸನೇಬಲ್. ಎಲ್ಲದಕ್ಕೆ ಸೇಮ್ ರೇಟಾ? ಸೇಮ್ ಬೇರೆ ಬೇರೆ. ಓಕೆ, ಮಟನ್ ಮಸಾಲಾಗೆ ಎಷ್ಟು? 800 ಕೆಜಿಗೆ 800. ಇದು ಪ್ಯಾಕೆಟಿಗೆ 200. ಮಸಾಲೆ ಎಷ್ಟು ಸರ್ತಿ ಯೂಸ್ ಮಾಡ್ಬೋದು ಇದೊಂದು ಪ್ಯಾಕೆಟ್? ಒಂದು ಪ್ಯಾಕೆಟ್ ಒಂದು 4 ಟೈಮ್, 1 kgಗೆ 4 ಟೈಮ್4 ಟೈಮ್ಸ್ ಯೂಸ್ ಮಾಡ್ಬೋದು. ಸೊ ವರ್ತ್ ಇಟ್. ಇದು ತೆಂಗಿನಕಾಯಿ ಹಾಕಿ ಸಹ ಯೂಸ್ ಮಾಡ್ಬೋದು, ಮತ್ತೆ ಟಮಾಟ ಮತ್ತೆ ನೀರುಳ್ಳಿ ಅದು ಪೇಸ್ಟ್ ಮಾಡಿ ಸಹ ಯೂಸ್ ಮಾಡ್ಬೋದು. ಓಕೆ ಸಹ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ನಾನು ಕೆಲವು ಪರ್ಚೇಸ್ ಮಾಡಿ ತಗೊಳ್ತಿದ್ದೇನೆ ಅವರಿಂದ. ಈ ಮಸಾಲೆ ಎಲ್ಲ ಇನ್ನು UAE ಹೋಗ್ತದೆ. ನಿಮಗೆ ಕೊರಿಯರ್ ಸಹ ಮಾಡ್ತಾರೆ ಆಯಿತಾ, ನೀವು ದೂರ ಇರೋದಾದರೆ ಕೊರಿಯರ್ ಸಹ ಮಾಡ್ತಾರೆ. ಇದು 4 ಮಸಾಲಾಸ್ ನಾನು ಕೊಂಡೋಗ್ತಾ ಇದ್ದೇನೆ. ವೆರಿ ರೀಸನೇಬಲ್ ರೇಟ್ಸ್. ಈಗ ಮಸಾಲ ಹುಡಿ ಸಹ ಹೇಳುವುದು, ನಾವು ಎಂಥ ಮಸಾಲ ಹುಡಿ ತಗೊಳ್ತೇವಲ್ಲ ಅದಕ್ಕೆ ರಾಶಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕ್ತಾರೆ. ಸೊ ಯಾವುದು ಒಳ್ಳೆ ಎಲ್ಲ ಎಂತ ಸಹ ಹೇಳ್ಕಾವುದಿಲ್ಲ. ಮನೆಯಲ್ಲಿ ತಯಾರಿಸಿದ್ದು ಯಾವತ್ತು ಬೆಸ್ಟ್, ಯಾಕಂದರೆ ಗೊತ್ತಿರ್ತದಲ್ಲ ಎಂತ ಹಾಕ್ತಾರೆ. ಮತ್ತು ಹೆಚ್ಚು ದಿನ ಇಡ್ಲಿಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಟೈಮ್ ಇಡ್ಬೋದು, ಅಂದರೆ ಅಪ್ ಟು 1 year ಇಡ್ಬೋದು, ಫ್ರೆಶ್ ಇರ್ತದೆ. ಹೊರಗಿಟ್ಟರೆ ಬೇಗ ಹಾಳಾಗ್ತದೆ, ಯಾಕಂದರೆ ಇದರಲ್ಲಿ ಯಾವ ರೀತಿಯ ಪ್ರಿಸರ್ವೇಟಿವ್ ಅವರು ಹಾಕಲಿಲ್ಲ. ಮನೆಯಲ್ಲೇ ತಯಾರಿಸಿ ಡ್ರೈ ಮಾಡಿ ತಯಾರಿಸಿ ಪೌಡರ್ ಮಾಡಿದ್ದು. ಸೊ ತುಂಬ ಆರ್ಗ್ಯಾನಿಕ್ ಹೇಳ್ಬೋದು, 100% ಪ್ಯೂರ್. ಎಂತ ಇದರಲ್ಲಿ ಪ್ರಿಸರ್ವೇಟಿವ್ ಎಂತ ಸಾಕಲಿಲ್ಲ ಅವರು. ಕರಿತಾ ಉಂಟು ಅಂಕಲನ್ನು. ಮಸಾಜ್ ಬೇಕಂತೆ. ಹೊರಟಿದ್ದೇವೆ ಎಲ್ಲ ಸಹ ಲಂಚ್ ಮಾಡಲಿಕ್ಕೆ. ಲಂಚ್ ಮಾಡಿ ಮತ್ತೆ ಅಲ್ಲಿಂದಲೇ ವಾಪಸ್ ಮಂಗಳೂರು. ಅದೇ ಏರ್ಪೋರ್ಟ್ ಎಲ್ಲಿ? ಬೆಲ್ಗಾಮಲ್ಲಿ ಇರುತ್ತಾ? ಯಾರ ಹೆಲ್ಪ್ ಮಾಡ್ತಿದ್ದಾರೆ? ಮೆಲ್ಲ ಮಗ, ಮೆಲ್ಲ ಕೊಂಡೋಗು. ಅವಳು ಅವರನ್ನು ಕುತ್ಕೊಳಿಸಿದ್ರಲ್ಲಿದ್ದಾಳೆ. ಅವಳು ಅದರಲ್ಲಿ ಬರ್ತಾಳಂತೆ. ನಾನು ಅಂಕಲ್ನ ಮನೆ ತೋರಿಸ್ತೇನೆ. ಉಡುಪಿಯಲ್ಲಿ ಅವರಿಗೊಂದು ಮನೆ ಉಂಟು, ಅದು ಅವರು ರೆಂಟಿಗೆ ಕೊಟ್ಟಿದ್ದಾರೆ. ಅವರ ಮನೆಯನ್ನು ತೋರಿಸ್ತೇನೆ, ಊರಲ್ಲಿರುವ ಅಂಕಲ್ನ ಮನೆ. ಇದೇ ಅಂಕಲ್ದು ಮನೆ, ಊರಲ್ಲಿರುವ ಅಂಕಲ್ನ ಮನೆ. ಉಡುಪಿಯಲ್ಲಿ ಇವರು ಬಾಂಬೆಲಿ ಇರುದು, ಆದರೆ ಊರಿನ ಮನೆ ನೋಡಿ. ಗೆಂದಲಿ ಬೊಂಡ ಉಂಟು, ನುರ್ಗೆದು ಮರಸ ಉಂಟು, ತಾರೆ ಉಂಟು. ಅಂಕಲು ಪಾಶಿಯ ಪೇರಳೆ ಉಂಟು, ಡಿಗುಜ್ಜೆ ಬಂದಿದೆಯಾ? ನಂಗೆ ಒಂದು ಸಹ ಕೊಡ್ಲಿಲ್ಲ ಮಾರಿ ಇವರು. ಈ ಕೊಡಿಯಾ, ನಾನು ಫ್ರೈ ಮಾಡಿ ತಿಂತೇನೆ. ಹೌದೌದು, ನಂಗೆ ಇಲ್ಲಿ ಕೊಡೋದೇ ಇಲ್ಲ ಮಾರಿ. ಮತ್ತೆ ಇಲ್ಲಿ ಚಪ್ಪರ್ ಹಾಕಿದ್ದಾರೆ. ಪಪ್ಪಾಯ ಒಳ್ಳೆ ಆಗಿದೆ ಅಂಕಲ್. ಪಪ್ಪಾಯ ಗಿಡ ತುಂಬ ಉಂಟು. ಬೇ ಲೀಫ್ದು ಗಿಡ, ಪೇರಳೆ ಇದು ಒಳ್ಳೆ ಗಾರ್ಡನ್ ಉಂಟು. ಪೇರಳೆ ಉಂಟಲ್ಲ. ಪೇರಳೆ ಉಂಟು. ಕಾಜುದು ಗಿಡ, ಕಾಜುದು ಫ್ಯಾಕ್ಟ್ರಿ ಇಡ್ಬೋದು. ಓ, ಲಿಂಬೆದು ಗಿಡ ಸಹ ಉಂಟು. ಅಂಕಲ್ ಎಲ್ಲ ಹಾಕಿದ್ದಾರೆ, ಅವ್ರಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇದು ಮಲ್ಟಿಫ್ಲೇವರ್ ಲೀವ್ಸ್ ಇದು. ಎಂತಕ್ಕೆ ತಿನ್ಲಿಕ್ಕೆ ಅದು? ಅದು ಹೇಳಿದ್ರೆ ನೀವು ಕಚ್ಚುತ್ತಾ ಇದ್ರೆ
You will get multiple like 6 types of different. ಬೇರೆ types ಬೇರೆ of ಫ್ಲೇವರ್ flavors, ಸಿಗ್ತದೆ, ಒಂದು 6 ಟೈಪ್ದು ಫ್ಲೇವರ್ ಸಿಗ್ತಂತೆ ಇದು ಲೀಫ್ ತಿನ್ನುವಾಗ. ಒಂದು ತೆಗೆದು ನೋಡು. ಇದಲ್ಲ ಮಾರೆ, ಯಾವುದೆಲ್ಲ ಪಂತಿ ತಿನ್ನಿಸ್ಬೇಡಿ. ಅಲ್ಲ, ಸ್ವಲ್ಪ ಸಾಫ್ಟ್ ಇದೆ ತಗೋ. ಸಾಫ್ಟ್ ಹೇಗೆ ಗೊತ್ತಾಗ್ತದೆ? ಇದು ತಗೋ. ಕೊಡಿ, ನೀವೇ ಕೊಡಿ. ತಿಂದು ನೋಡು. ಮತ್ತೆ ನೋಡಿ ಬಿತ್ತು ಮಾರೆ. ತಿಂದು ನೋಡು. ಕೊಡಿ. ಮತ್ತೆ ಫ್ಲೇವರ್ ಹೇಳು ಅವರಿಗೆ, ಎಂತೆಂಥ ಫ್ಲೇವರ್ ನಿಂಗೆ ಬಾಯಿಗೆ ಬಂತು. ಬೇಕಿದ್ರೆ ಇಲ್ಲೇ ಬರ್ಲಿಕ್ಕೆ ಹೇಳ್ಬೇಕಾ? ಇದು ನೋಡುವ, ಅಂಕಲ್ ಕೊಟ್ಟ ಪಂತಿ. ಓ ಪಂತಿ ಅಲ್ಲ, ಎಲೆ ಎಲೆ. ಒಂದು ಫ್ರೆಂಡ್ ರೈಸ್ ಉಂಟು ನಮ್ಮದು. ಹೌದಿಯಾ? ತಿನ್ನು. ಎಂತೆಂಥ ಫ್ಲೇವರ್ ಹೇಳಿಯಾ? ಹುಳಿ, ಖಾರ, ಮಿಂಟ್, ಫುಲ್ ಮಿಕ್ಸ್ಡ್. ಸಜ್ಜಿಗೆ ಬಜ್ಜಿಲ್. What type of flavors are you enjoying it? Don't throw it. You have to keep on chewing. ತಿಂದು ನಿಂಗಿಸಾಯ್ತು. ಇಲ್ಲ ಯಾರು ನಿಂಗೆ ನಿಂಗಲಿಕ್ಕೆ ಹೇಳಿದ್ದು? ನಿಂಗಿಲ್ಲವಾ? ಅಲ್ಲ, ನಿಂಗಿಲ್ಲವಾ? ನಿಂಗಬಹುದು, but you have to keep on chewing. As you chew, as your saliva mixed with it, it gives you different types of flavor. ನಾನು ಹೆದರಿ ಹೋದೆ ನುಂಗ್ಲಿಕ್ಕಿಲ್ಲ ಅಂತೇಳಿ. ನುಂಗ್ಬೋದು. Try and keep on. ಬಚಾವ್. Keep on. ಕಲಿ ಗಿಡವನ್ನು ಖಾಲಿ ಮಾಡ್ತಾರೆ, ನಾನು ಹಂಗೆ ತಿನ್ನಿಸಿ. ಆಯ್ತು, ಇವತ್ತಿಗೆ ಸಾಕು, ನೋಡೋಣ. ತಿನ್ನು. ಖಾರ ಸಹ ಉಂಟು, ಈಗ ಖಾರ ಆಗ್ತಾ ಉಂಟು. You get that dalchini na? ಹುಳಿ, That stickery. Cinnamon. ಸೀಪೆ. Cinnamon. Then you get more flavor. ಒಳ್ಳೆ ಫ್ಲೇವರ್ಸ್ ಉಂಟು. Don't. ಎಂತ ಕರೆಯುವುದು, ಯಾವ I don't know that proper name. ನಿಮ್ಗೆ ಯಾರಿಗಾಸ ಗೊತ್ತಿದ್ರೆ ಇದು ಗಿಡ ಬಗ್ಗೆ ಹೇಳಿ. ಮಲ್ಟಿ ಫ್ಲೇವರ್ ಗಿಡ ಅಂತೇಳಿ ಇವರು ನಿಕ್ ನೇಮ್ ಇಟ್ಟಿದ್ದಾರೆ. ಒಳ್ಳೆ ಉಂಟು, ಗಾರ್ಡನ್ ಅಂತೂ ಒಳ್ಳೆ ಉಂಟು ಅಂಕಲ್ದು. ದೊಡ್ಡ ಪ್ರಾಪರ್ಟಿ. ಅಂಕಲ್ ಇನ್ನು ಊರಿಗೆ ಬರುವ ಮನಸ್ಸಿದ್ರೆ ಇಲ್ಲೇ ಬರ್ತಾರೆ, ಸೆಟಲ್ ಆಗ್ತಾರೆ. ಆಂಬಿಯನ್ಸ್ ಉಂಟು ಮನೆಗೆ ಹೊರಗೆ ಹೋಗುವಾಗ. ಯಾರ್ದ ತೋಟ ಉಂಟು ಇಲ್ಲಿ. ನಂದೊಂದು ಸಬ್ಸ್ಕ್ರೈಬರ್ ಕಾಯ್ತಾ ಇದ್ದಾರೆ. ಹಾಯ್, ಹೆಸರೆಂತ? ಎಸ್ತರ್. ಹಾಯ್ ಎಸ್ತರ್, ಹೇಗಿದ್ದಿ? ಕ್ಯಾರನ ಫ್ಯಾನಾ? ಕ್ಯಾರ ಹಿಂದಿದ್ದಾಳೆ. ಕ್ಯಾರ ಹೋಗು, ನಿನ್ನ ಫ್ಯಾನ್ ಅಂತೆ. ಹೌ ಆರ್ ಯು? ಮಾತಾಡ್ತಾ ಇದ್ದಾಳೆ. ಬನ್ನಿ ಮನೆಗೆ ಹೇಳು. ಅಕ್ಕಗೆ ಹೇಳು, ಬನ್ನಿ ಮನೆಗೆ ಹೇಳು. ಮಧ್ಯಾಹ್ನ ಊಟ ಮಾಡಲಿಕ್ಕೆ ಮಣಿಪಾಲ್ಗೆ ಬಂದಿದ್ದೇವೆ ಎಲ್ಲರೂ ಸಹ. ಎಕ್ಸಾಮ್ಗೆ ಕೂತಿದ್ದಾರೆ ಮೆನು ಹಿಡಿದುಕೊಂಡು. ಫ್ರೆಂಚ್ ಫ್ರೈಸ್ ಬಂತು, ಚಿಕನ್ ಬಂತು, ಡ್ರ್ಯಾಗನ್ ಚಿಕನ್. ಮೆಣಸ ಸ್ಪೈಸಿ ಉಂಟು ಮೆಲ್ಲ. ಈಗ ಇನ್ನೊಂದು ಮಶ್ರೂಮ್ ಮಂಚೂರಿ. ಮಶ್ರೂಮ್ ಮಂಚೂರಿ. ಸ್ವೀಟ್ ಉಂಟಾ? ಮಶ್ರೂಮ್ ಮಗ ಅಟ್ಯಾಕ್ ಮಾಡು ಬಾ. ಏನು ಬಂಜಾರ ಚಿಕನ್, ಬಂಜಾರ ಕಬಾಬ್, ಬಂಜಾರ ಚಿಕನ್. ಟು ಗುಡ್ ಅಲ್ಲ? ಮರಳು ಉಂಟು, ಪ್ರಾನ್ಸ್ ಬಾರಿ ದೊಡ್ಡ. ಇರ್ದಿಲ್ಲ ಇದು ಎಲ್ಲ ಪಟ್ಟಣ చేయలేకಲ್ಲ ನೀರು ದೋಸೆ ಮತ್ತೆ ಓಕೆ ಬೇಬಿ. ನಾನ್ ಸೀಸನ್ ಇದ್ದ ಕಾರಣ ಎಟ್ಟಿ ಸ್ವಲ್ಪ ಚಿಕ್ಕ ಉಂಟು. ನಾನು ಚಿಂತಿಲ್ಲ, ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ವೈಸ್ ಇಟ್ಸ್ ವೆರಿ ನೈಸ್. ಕ್ವಾಂಟಿಟಿ ತುಂಬ ಇಷ್ಟ ಅಲ್ಲ, ಕ್ವಾಂಟಿಟಿ ಇಸ್ ನಾಟ್ ದ ಥಿಂಗ್, ಬಟ್ ದ ಟೇಸ್ಟ್ ವೈಸ್ ಮಿತ್ರ ಫ್ರೆಶ್ ಕಾನ್ಸ್ಪಡ್ನದೆ ಗುಂಟೂರು ಲೈಕ್ ಉಂಟು. ಟೇಸ್ಟ್ ಮಾಡು. ಚಿಕನ್ ಕ್ರಿಸ್ಪಿ. ಆಂಬಿಯನ್ಸ್ ಫ್ಯಾಮಿಲಿ ರೂಮ್ ಉಂಟು, ಒಳ್ಳೆ ಆಂಬಿಯನ್ಸ್. ಪ್ರಾನ್ಸ್ ಬಿರಿಯಾನಿ ಮಸಾಲ ಅಡಿಯಲ್ಲಿ ಉಂಟೇನಲ್ಲ? ಅಡಿಯಲ್ಲಿ ಹಾಕ್ತಾರೆ. ಹಾಂ, ಗ್ರೀನ್ ಮಸಾಲಾನಾ? ವೆರಿ ನೈಸ್. ಅಲ್ಲಿ ಇರಲಿ, ನಾನು ಮತ್ತೆ ಬರ್ತದೆ. ವೆರಿ ನೈಸ್. ಗೀ ರೋಸ್ಟ್ ಮಾಡಿ, ಚಿಕನ್ ಗೀ ರೋಸ್ಟ್. ಯಾವ ಹೌಸ್ ಇಟ್ ವೆರಿ ನೈಸ್. ಗ್ರೇವಿ ಇಸ್ ಕ್ರೇಜಿ. ದಟ್ ಮೀನ್ಸ್ ಚಿಕನ್ ವಿಲ್ ಬಿ ಕ್ರೇಜಿ. ಚಿಕನ್ ಗೀ ರೋಸ್ಟ್. ಇನ್ನು ಹೊರಡ್ತಾರೆ ಇವರ ಮನೆಗೆ. ಅವರು ಹೋದ್ರು,
ಇನ್ನು ನಾವು ಪ್ಯಾಟು ಅಂಕಲ್ ಅನ್ನು ಬಿಡ್ಲಿಕ್ಕೆ ಏರ್ಪೋರ್ಟಿಗೆ ಹೋಗುದು. ಟೋಲ್ ಗೇಟಲ್ಲಿ ಹೋಗ್ಲಿಕ್ಕೆ 55 ರುಪೀಸ್, ಬರಲಿಕ್ಕೆ 55 ರುಪೀಸ್. ಎಲ್ಲರೂ ಸಹ ಫಾಸ್ಟಾಗಿ ಎಂಬ ಕಾರ್ಡ್ ಮಾಡಿ ಗಾಡಿದು ಎದುರ್ದು ಗ್ಲಾಸಲ್ಲಿ ಅಂಟಿಸ್ತಾರೆ ಆಯಿತಾ. ಅದು ಮೀನು ಅಂಟಿಸೋದಿಲ್ಲದ್ರೆ ಇಲ್ಲದ್ರೆ ಫಾಸ್ಟಾಗಿ ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಹಾಗೂ ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ರೇಟ್ಸ್. ಬೈಕಿಗೊಂದು ರೇಟ್, ಕಾರಿಗೊಂದು ರೇಟ್, ಟ್ರಕ್ಕಿಗೊಂದು ರೇಟ್, ಬಸ್ಸಿಗೊಂದು ರೇಟ್. ಎಲ್ಲ ಕಡೆ ಹೀಗೆ ಬ್ಯಾರಿಯರ್ಸ್ ಹಾಕಿದ್ದಾರೆ. ಸಡನ್ ಕಾಣುತ್ತಲ್ಲ, ಯಾರಾದ್ರೂ ಸಹ ಹೊಡೆದ್ರೆ ಒಂದು ಸ್ಪಾಟ್ ಹೋಗ್ಬೋದು ಜೀವ. ರಿಫ್ಲೆಕ್ಟರ್ ಇಲ್ಲ ರಾತ್ರಿಗೆ ಎಂತ ಕಾಣಲ್ಲ. ಮೊನ್ನೆ ನಾವು ಬರುವಾಗ ಬಾಂಬೆ ಅಂತ ಕೆಲವು ಕಡೆ ಕಾಣೋದೇ ಇಲ್ಲ ನಿಮಗೆ. ಅದು ಬೇಕು, ಬ್ಯಾರಿಕೇಡ್ಸ್ ಬೇಕು. ಯಾಕೆ ಹೇಳಿದ್ರೆ ಎಲ್ಲರೂ ಹೈವೇಲಿ ಹೋಗುವಾಗ ಕ್ರಾಸ್ ಮಾಡ್ಲಿಕ್ಕೆ ಇರುವವರಿಗೆ ಸಿಟಿ ಲಿಮಿಟ್ಸ್ ಬರ್ತಲ್ಲ, ಸಿಟಿ ರೋಡ್ನವ್ರಿಗೆ ಯಾರಿಗೆ ರೋಡ್ ಹೈವೇ ಕ್ರಾಸ್ ಆಗ್ಲಿಕ್ಕೆ ಆಗುದಿಲ್ಲ. ಅದು ಬ್ಯಾರಿಕೇಡ್ ಇದ್ರಿಂದ ಅವ್ರು ಸ್ಲೋ ಆಗ್ತಾರಲ್ಲ ಟ್ರಾಫಿಕ್ ಆಗ. ಅದೇ ಅದಕ್ಕೆ ಜಸ್ಟ್ ರಿಫ್ಲೆಕ್ಟರ್ಸ್ ಹಾಕಿದ್ರೆ ಕಾಣ್ತದೆ ದೂರದ ಬ್ಯಾರಿಕೇಡ್. ಇಲ್ಲಿ ಎಲ್ಲರಿಗೆ ಚೋಚ. ಇವರಿಬ್ಬರು ನೋಡಿ ಒಗ್ಗಟ್ಟಲ್ಲಿ ಮಲಗಿದ್ದಾರೆ. ಅಜ್ಜಬಲ್ಗೆ ನೈಟಿಕೆ ಕಾಲೇಜ್ ಫುಲ್ಲೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಆಚೆ ಗಿರಾಕಿಗಳು ಸಹ ಕಾಯ್ತಾ ಇದ್ದಾರೆ. ದನಗಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಷಯ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಎಂಟ್ರೆನ್ಸ್ ನೋಡಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಇಲ್ಲಿ. ಕಬ್ಬಿನ ಹೋಗ್ತಾ ಉಂಟು. ಗುಜರಿದ ಒಂದು ನೆನಪಾಯ್ತು ನಂಗೆ. ಅದಕ್ಕೆ ಬಂಗಾರದ ರೇಟ್ ಉಂಟು. ಹೌದು, ಬಿಲ್ಡಿಂಗ್ ಕೂಳೂರು ಬ್ರಿಡ್ಜ್. ವ್ಯೂ ನೋಡಿ ಮಾರೆ, ವ್ಯೂ ಗಾಡಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಭಯಂಕರ ವ್ಯೂ. ಕೂಳೂರು ಬಸ್ ಅದು ಹೋಗ್ಬಾರ್ದು. ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಒಟ್ರಾಸಿ ಮಳೆ, ನೀರು ಮಳೆ. ನವೀನಕಲ್ ಲಕ್ಕ ಮಾರ ಹೆಚ್ಚಿನ ಅವಸ್ಥೆ ಮಾರ ಹೆಂಚಿನ ಜಪ್ಪು ಚೋಚಾಪಾಟಿ. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮೋನಗೆ ಸಿಕ್ಕಿದ್ದೀರ ಎಲ್ಲ ಒಂದು ಮರ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆಯ್ತು, ಮುಟ್ಟಿದೆವು ಮ್ಯಾಂಗ್ಳೂರ್ ಏರ್ಪೋರ್ಟ್. ಬೈಟ್ ಬೈದು ನಮಾರ ಭಯಂಕರ ಬೀಲ ತೋಜಿ ಮೂಲ ಮಲ್ಲ ಕೆಲಸ ಬೀಲ ತೋಜಿ. ಮುಟ್ಟಿದೆವು ಏರ್ಪೋರ್ಟ್. ಇವತ್ತು ಪ್ಯಾಟು ಅಂಕಲ್ ವಾಪಸ್ ಅವರ ಕೆಲಸಕ್ಕೆ ಹೋಗ್ಲಿಕ್ಕೆ, ಸೊ ಅದರಿಂದಾಗಿ ಉಡುಪಿಯಿಂದ ಅವರನ್ನು ಬಿಡ್ಲಿಕ್ಕೆ ಬಂದಿದ್ದೇವೆ ಮ್ಯಾಂಗ್ಳೂರ್ ಏರ್ಪೋರ್ಟ್ಗೆ. ಅವಳು ಸಹ ರೆಡಿ ಆದ್ಲು ಪ್ಯಾಟು ಅಂಕಲ್ ಒಟ್ಟಿಗೆ ಹೋಗ್ಲಿಕ್ಕೆ. ಹೋಗ್ತೇ ಮಗ? You'll go? I miss my house. Which house you miss? ಮಮ್ಮ ಬೇಡವಾ? ಡ್ಯಾಡ ಸಹ ಬೇಡವಾ? ಬೇಡ ಅಂತ. I go to Dubai. ಮೂಲೆ ಪಾಡು ಪೇಟು, ಮೂಲೆ ಪಾಡು ಗನ. ಸೇಫ್ ಜರ್ನಿ ಪ್ಯಾಟು. ಅಲ್ಲಿ ಬತ್ತುಕ ಫೋನ್ ಮಲ್ಪೇನ್. ಬೈ ಬೈ. ಒಂದು ನಿಮಿಷ ಹೋಗಿ. ಪೊಲೀಸ್ ಬೈತಾರ ನೋಡು, ಬೇಗ ಬಾ. ಅವಳು ಬರ್ಲಿಕ್ಕೆ ರೆಡಿ ಇಲ್ಲ. ಕ್ಯಾರಾ ಕ್ಯಾರಾ ಇಲ್ಲಿ ಬಾ ಮಗಳೊಮ್ಮೆ. ಓ ಕ್ಯಾರಾ, ಕ್ಯಾರಾ ಪೊಲೀಸ್ ಬೈತಾರೆ ಈಗ. ಕ್ಯಾರಾ ಪ್ಲೀಸ್. ನೀನು ಎಲ್ಲಿಗೆ ಹೊರಟದ್ದು? ಹೋಟೆಲ್ ಹೋಗುದಾ? ಕ್ಯಾರಾ ಬಾ. ಕ್ಯಾರಾ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್. ಕ್ಯಾರಾ ಸೆಟ್. ಬಾಯ್ ಬಾಯ್ ಅಂಕಲ್. ಕ್ಯಾರಾ ಕ್ಯಾರಾ ಬಾ, ಇಲ್ಲಿ ಬಾ. ಚಲೋ ಬಾಯ್ ಬಾಯ್ ಬಾಯ್. ಇರ್ಪಿದಾಂಡೆ ಐಸ್ ಕ್ರೀಮ್ ತಗೊಳ್ಳೋಣ. ಯಾರು ಸಹ ನೆನೆಸ್ಬೇಕು ಇವಳು ಅಪ್ಪ ಹೋಗುದಂತ. ಅಪ್ಪ ಇಲ್ಲೇ ಉಂಟು. ಬಾಯ್ ಬಾಯ್ ಪ್ಯಾಟು ಅಂಕಲ್. ಈ ಅವರಲ್ಲೇ ಯಾರು? ನವೀನ್ ಅಂಕಲ್ ಅಲ್ಲೇ. ನೀವು ಎದುರು ಬನ್ನಿ, ನೀವು ಎದುರು ಬನ್ನಿ. ಬನ್ನಿ ಬನ್ನಿ. 15 ಮಿನಿಟ್ಸ್ ಒಳಗೆ ಏರ್ಪೋರ್ಟ್ ಹೋಗಿ ಎಕ್ಸಿಟ್ ಆದರೆ ಫ್ರೀ, ಚಾರ್ಜಸ್ ಇಲ್ಲ. ಅದೊಂದು ಒಳ್ಳೆ ಆಯ್ತು. ಅಂಕಲನ್ನು ಬಿಟ್ಟಾಯ್ತು, ಇನ್ನು ಸೀದಾ ಮನೆಗೆ. ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗುದು. ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗುದು ಮಗ? ಇಲ್ಲ ನಮ್ಮ. ಅಯ್ಯೋ ಆಯ್ತಾಯ್ತಾಯ್ತು ಆಯ್ತು ಆಯ್ತು. ಫಸ್ಟ್ ಕೆಲಸ ಮಾಡಿದ ಕಂಪನಿ ಇದೆ ಟಾಟಾ ಮೋಟರ್ಸ್ ಆಟೋಮ್ಯಾಟಿಕ್ಸ್ ಅಂತೇಳಿ. ಅಂಕಲನ್ನು ಪಪ್ಪಾಸ್ಗೆ ತಂದೇವೆ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಅಲ್ಲಿ ಚರ್ಮುರಿ ಮಾಡ್ತಾ ಇದ್ದಾರೆ.
ಚಳಿಗೆ ಸಹ ಯಾರು ಮಾರೆ ಐಸ್ ಕ್ರೀಮ್ ತಿಂತಾರೆ ಅಂತ ಹೇಳ್ತೇವಲ್ಲ, ಅದೇ ಚಳಿಗೆ ಸಹ ಐಸ್ ಕ್ರೀಮ್ ಪಾರ್ಲರ್ ಫುಲ್ ಜನ ಇದ್ದಾರೆ, ಅಷ್ಟು ಫೇಮಸ್ ಐಡಿಯಲ್ಸ್. ನಾವೆಲ್ಲ ಚಿಕ್ಕ ಇರುವಾಗ ಸ್ವಲ್ಪ ಲಿಮಿಟೆಡ್ ಐಸ್ ಕ್ರೀಮ್ಸ್ ಇತ್ತಾಯ್ತಾ, ಈಗ ಹೊಸ ಹೊಸತೆಲ್ಲ ಈ ವರ್ಷ ತಂದರೆ, ಇನೋವೇಷನ್ ಎಲ್ಲ ತಂದರೆ. ಆದರೆ ನನಗೆ ಈಸ್ಟ್ ಆಫ್ ವೆಸ್ಟ್ ಮೈ ಗಡ್ಬರ್ಡ್ ಇಸ್ ದ ಬೆಸ್ಟ್. ಯಾರಿಗೆಲ್ಲ ಇಲ್ಲಿಯ ಫೇವ್ರೆಟ್ ಐಸ್ ಕ್ರೀಮ್ ಇಷ್ಟ ಗಡ್ಬರ್ಡ್ ಕಮೆಂಟ್ ಮೂಲಕ ಹೇಳಿ. ಕಟ್ಲೆಟ್ ಹಾಗೂ ಸಮೋಸ ಆರ್ಡರ್ ಮಾಡಿದ್ದಾನೆ. ಕಟ್ಲೆಟ್ ಹಾಗೂ ಸಮೋಸ ಹೇಗುಂಟು? ಅಕ್ಕ ಹೇಗುಂಟು ಕಿಯಾರ? ಒಳ್ಳೆ ಸ್ಟ್ರಾಬೆರಿ ಫ್ಲೇವರ್, ನಂದು ನಾರ್ಮಲ್ ಗಡ್ಬಡ್. ವಾಟ್ ಇಸ್ ದಿಸ್ ಯಾ ಮಿಸಸ್ ಕುಂದರ್, ಯು ಡೋಂಟ್ ನೋ ಶುಗರ್ ಉಂಟು ಅಂತಿಲಿ ಅಂತ ಹೇಳ್ತೀರಾ? ಶುಗರ್ ಉಂಟು ಅಂತೇಳಿ ಗೊತ್ತುಂಟು ಮಾರೆ, ಕೊಚ್ಚು ಕೊಲ್ಬೇಡಿ ಮಾರೆ, ಗೊತ್ತುಂಟು ಶುಗರ್ ಉಂಟು ಅಂತೇಳಿ. ಆದರೆ ಬೆಳಿಗ್ಗೆ ನೇರಳೆ ಜ್ಯೂಸ್ ಕುಡಿದಿದ್ದೇನೆ ಆಯ್ತಾ. ನೇರಳೆ ಜ್ಯೂಸ್ ಕುಡಿದ್ರೆ ಅಂತೂ ಶುಗರ್ ಕಂಟ್ರೋಲಲ್ಲಿ ಇರ್ತದೆ. ಸೊ ಅದರಿಂದಾಗಿ ಇವತ್ತು ನನಗೆ ಒಂದು ಟ್ರೀಟ್, ಗಡ್ಬಡ್ ಐಸ್ ಕ್ರೀಮ್. ಯಾರೆಲ್ಲ ಗಡ್ಬಡ್ ತಿನ್ನಲಿಲ್ಲ, ಮಂಗಳೂರಿಗೆ ಬಂದಾಗ ಒಮ್ಮೆ ಈ ಐಸ್ ಕ್ರೀಮನ್ನು ಟ್ರೈ ಮಾಡಿ ಆಯ್ತಾ. ಇದು ನಮ್ಮ ಟೋಟಲ್ ಬಿಲ್. 2 ಕಟ್ಲೆಟ್ಗೆ 76 ರುಪೀಸ್, ಡ್ರೈ ಫ್ರೂಟ್ ಕಾಕ್ಟೇಲ್ಗೆ 190 ರುಪೀಸ್, ಗಡ್ಬಡ್ಗೆ 171 ರುಪೀಸ್, 2 ಸಮೋಸಾಗೆ 66 ರುಪೀಸ್, ಸ್ಪೆಷಲ್ ಗಡ್ಬಡ್ಗೆ 200 ರುಪೀಸ್ ಹಾಗೂ ಸ್ಟ್ರಾಬೆರಿ 1 ಸ್ಕೂಪಿಗೆ 52 ರುಪೀಸ್. ಎಲ್ಲದಕ್ಕೂ ರೇಟ್ ಏರಿದೆ ಅಲ್ಲ, ಹಾಲಿಂದ ಹಿಡಿದು ಎಲ್ಲದಕ್ಕೆ ರೇಟ್ ಏರಿದೆ. ಸೊ ಅದರಿಂದಾಗಿ ಐಸ್ ಕ್ರೀಮ್ಗೆ ಸಹ ರೇಟ್ ಏರಿದೆ. ಎಷ್ಟು ಸಹ ರೇಟ್ ಏರ್ಲಿ, ಆದರೆ ಯಾರು ಸಹ ಐಡಿಯಲ್ಸ್ಗೆ ಬರೋದೊಂದು ಸ್ಟಾಪ್ ಮಾಡೋದಿಲ್ಲ. ಸ್ಟ್ರೀಟ್ ಶಾಪಿಂಗ್ ಆಗ್ತಾ ಉಂಟು. ಎಂತ ಸ್ಕೆಚ್ ಹಾಕಿದಿ ಮಗ, ತೋರ್ಸು. ಕೀಚೇನಾ? ಎಲ್ಲಿ ಹಾಕಿಕ್ಕೆ ಇದು? ಚಂದ ಉಂಟು. ಎಷ್ಟು ಇದಕ್ಕೆ? 50 ರುಪೀಸ್. ಮಿನಿ ಮೌಸ್, ನಾಟ್ ಮಿಕ್ಕಿ ಮೌಸ್. ಸಾಕು ಬಾ. ಮಿನಿ ಮೌಸ್ ಬಿಟ್ರೆ ಸ್ಕೆಚ್ ಹಾಕಿಕೊಂಡಿರ್ತಾಳೆ. ವಿಶ್ ಮಾಡುದಿಲ್ಲ ಅಂತೇಳಿ ಇದ್ದೆ, ಆದರೆ 3 ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇವತ್ತೊಂದು ಲಾಸ್ಟ್ ವಿಶ್ ಮಾಡ್ತೇನೆ ಆಯ್ತಾ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಕಮೆಂಟಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೇನೆ ಬರ್ಡೇ ವಿಶಸ್ ಇದ್ದರೆ. ಓಕೆ, ಬೇಜಾರು ಮಾಡಬೇಡಿ, ರಜೆಯಲ್ಲಿದ್ದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಬರ್ಡೇ ವಿಶಸ್ ಮಾಡುವ. ಮಿಹಾಶಾನ ಬರ್ಡೇ 12th ಆಗಸ್ಟ್ಗೆ. ಹ್ಯಾಪಿ ಬರ್ಡೇ ಮಿಹಾಶಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಅನುಷಾ ಸೋನಲ್ನ ಬರ್ಡೇ ಸೆಪ್ಟೆಂಬರ್ 3ಗೆ. ಹ್ಯಾಪಿ ಬರ್ಡೇ ಅನುಷಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ವಿಹಾನ್ನ 5th ಬರ್ಡೇ ಆಗಸ್ಟ್ 11ಗೆ. ಹ್ಯಾಪಿ ಬರ್ಡೇ ವಿಹಾನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಹೇಳಿದ್ದೀರಿ ಆಟಿದ್ದು ತಿಂಡಿಗಳನ್ನೆಲ್ಲ ಟ್ರೈ ಮಾಡಿ ಅಂತೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಟ್ರೈ ಮಾಡ್ತೇನೆ ಆಯಿತಾ. ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಂದು ಟೇಕ್ ಕೇರ್, ಬಾಯ್ ಬಾಯ್.